ವಿಠಲ ಪಾಂಡುರಂಗ ವಿಠಲ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ 10,000 ಕ್ಯಾಶು ಇತ್ತು ಜಾಬಿನಲ್ಲಿ ನೀ ಬಂದ ಸೈಡಿನಲ್ಲಿ ಸಾಲ ಕೊಡು ಅಂತ ಕೇಳ್ದೆ ಬಾಯಿ ಬಿಟ್ಟು ಬಡ್ಡಿ ದುಡ್ಡಿಗೆ ಆಸೆ ಪಟ್ಟು ಸಾಲ ಕೊಟ್ಟೆ ನೀ ಇಟ್ಟೆ ಪಂಗನಾಮ ಕಳ್ಸಮೆ ತಾವು ಗಂಡುಗಳೇ ಒಂದ್ಸವ್ರಲ್ವೇ ಹೌದು ಕಣ ಗಂಡುಗಳೇ ಒಂದ್ಸಲ ಕಟ್ಟ ಕಡೆಗೆ ತುಂಡು ಮರತುಂಡೋ ಮಟನ್ ತುಂಡೋ ಲೇ ಮಾತಾಡು ಜಾಸ್ತಿ ಮಾತಾಡದಂದ್ರೆ ಮುಖ ಶೇಪ್ನ ಚೇಂಜ್ ಮಾಡ್ಬಿಡ್ತೀನಿ ಶೇಪ್ ಹೋಗಕ್ ಮುಂಚೆ ನನ್ ಮಾತುವಸಿ ಕೇಳಿ ಅದೇನು ಹೇಳ್ತಂದೆ ಇವನ್ ಫೋಟೋಗೆ ಕ್ಯಾಕ್ ಸುಗಿರಿ ಸ್ವಾಮಿ ಲೇ ನಾನ್ ಯಾಕ ಇವನ್ ಹೋಗಿಲಿ ನೀನೇ ಉಗಿಯೋ ಎಂಜಲ್ ಮುಗ್ದೋಗಿದೆ ಸ್ವಾಮಿ ಯಾಕಪ್ಪ ಇವನ್ ಅಂತದ್ ನಿನಗೇನೋ ಮಾಡ್ದ ನಾನು ಇವನ್ಗೆ 10,000 ರೂಪಾಯಿ ಸಾಲ ಕೊಟ್ಟಿದ್ದೆ ಅಸಲು ಇಲ್ಲ ಬಡ್ಡಿನೂ ಇಲ್ಲ ಹಂಗಂತೇಳಿ ನೀನು ಸುಮ್ನೆ ಜನಗಳನ್ನೆಲ್ಲ ಬೈದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ ಬೈತೀನ್ರಿ ಕತ್ತೆ ಗೂಬೆ ಇವಾಗ ಏನ್ರಿ ಮಾಡ್ತೀರ ನೀವು ಅವ್ನು ಗೂಬೆ ಕತ್ತೆ ಆದ್ರೆ ನೀನೇನ್ ಗೊತ್ತೇನಾ ಏನ್ರಿ ಅದು ಬೊಬ್ಬು ಅಂತ ಬಗಳ್ತಾರ ಅದು ಯಾವ ಪ್ರಾಣಿನ ನಾಯಿ ನೀನು ಬರೀ ನಾಯಿ ಅಲ್ಲ ಕಣ ಬೀದಿ ನಾಯಿ ನಾನು ಬೀದಿ ನಾಯಿನ ಏ ಗಂಡುಗಲಿ ಮಾಡ್ತೀನಿ ನಿಮ್ಗೆ ನೀನು ನನ್ನನ್ನು ಉಲ್ಟುಲ್ಟ ನೇತಾಕಿ ಎಲ್ಲಾ ಜಬನು ತಡ್ಕೊಂಡ್ಬಿಟ್ರು ಒಂದೇ ₹1 ಹುಟ್ಟಲ್ಲ ನೀನು ಶಾಪಿಂಗ್ ಹೋಗು ಯಾರು ಬೇಡ ಅಂದವ್ರು ಆದ್ರೆ ಕೈ ಬಿಸ್ಕೊಂಡು ಹೋಗು ಕೈ ಬಿಸ್ಕೊಂಡ್ ಬಾ ಏನು ನೋಡು ಬೇಡ ತಗೊಳ್ಳು ಬೇಡ ಲೇ ಜನರೆಲ್ಲ ಮೋಸಗಾರರು ಹಬ್ಬದ ಸೀಸನ್ ಬೇರೆ ಬನ್ನಿ ತಗೊಂಡ್ರೆ ಚಡ್ಡಿ ಫ್ರೀ ಅಂತಾರೆ ಹಂಗಂತ ಹೇಳಿ ನಾವು ಮನೆಯಲ್ಲಿ ಎಷ್ಟು ಚಡ್ಡಿ ಅಂತ ತಂದಿಟ್ಕೊಳ್ಳೋದು ಹೋಗು ನೀನು ಚಿಕ್ಕಳು ನಿಂಗೆ ಗೊತ್ತಾಗಲ್ಲ ಮೋಸಗಾರ ಇದ್ದಾರೆ ಹೋಗು ನೀನು ಸ್ವಾಮಿ ನೀವು ನನ್ನನ್ನ ಬೀದಿ ನಾಯಿ ಅಂದಿದ್ದೀರಾ ಬೀದಿ ನಾಯಿ ನಿಯತ್ತಿನ ಪ್ರಾಣಿ ಬೀದಿ ನಾಯಿ ಬಡವರನ್ನ ಕಾಪಾಡುತ್ತೆ ಏ ಸ್ವಾಮಿ ನಾನ್ ದುಡ್ಡಿನ ಚೀಲನ ತಲೆ ಕೆಳಗಡೆ ಇಟ್ಕೊಂಡು ಫುಟ್ಪಾತ್ ಅಲ್ಲಿ ಮಲಗಿರ್ತೀನಿ ಕಲ್ಟ್ರ ಆಗ್ಲಿ ಪೊಲೀಸ್ ಆಗ್ಲಿ ಬರ್ದಿರೋ ಹಾಗೆ ಕಾಲ್ ಕೈತೆ ಈ ಬೀದಿ ನಾಯಿ ಅಂತ ಬೀದಿ ನಾಯಿನ ನೀವು ಬೈದಿದ್ದೀರಾ ನಮ್ಮ ಮನೆಯಲ್ಲಿ ನಮ್ಮಮ್ಮ ನನಗೆ ಬೀದಿ ನಾಯಿ ಅಂತ ಅದಕ್ಕೆ ನಾನೇನ್ ಮಾಡ್ಲಿ ಎಲ್ಲಿಗೆ ಹೋಗ್ಲಿ ಅದು ನಿಮ್ ಕರ್ಮ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ ಇಲ್ದಾದ್ರೆ ಚಳುವಳಿ ಮಾಡ್ತೀವಿ ನೀವೆಲ್ಲರೂ ಚಳುವಳಿ ಮಾಡ್ತಿರೋ ಆಯ್ತು ಕೊಂಡ್ರಪ್ಪ ನನ್ನ ಕೈಲಾಗಿದ್ದನ್ನ ನಾನ್ ಮಾಡ್ತೀನಿ ನಿಮ್ ಕೈಲಾಗಿದ್ದನ್ನ ನೀವು ಕಿಸಿರಿ ಏನಾದ್ರೂ ಒಳಗೆ ಒಪ್ಪಂದ ಮಾಡ್ಕೊಂಬಿಡಿ ಏನು ಅಂತ ಒಪ್ಪಂದ ಮಾಡ್ಕೊಳ್ಳೆ ಇಂತ ನಾಯಿಗಳಿಗೆಲ್ಲ ಎದ್ರ ಮಗ ಅಲ್ಲ ಈ ಗಂಡು ಕ್ಷಮೆ ಕೇಳಿಲ್ಲ ಅಂದ್ರೆ ವಿಧಾನಸೌಧ ಚಲೋ ಮಾಡ್ತೀವಿ ಆ ನಾಯಿನ ಕೊಟ್ಬಿಟ್ಟು ಹೋಗ್ರಿ ಕರ್ಕೊಂಡ್ ಬಂದ್ರ ನಾಯಿನ ನಾನ್ ಈ ನಾಯಿನ ಸಾಕ್ಬೇಕಂದ್ರೆ ಬರೀ ಸಾಕುದಲ್ಲ ದಿನಕ್ಕೆ 2 ಸಲ ಸ್ನಾನ ಮಾಡಿಸ್ಬೇಕು ನಮ್ಮ ಬಾವ ವಾರಕ್ಕೊಂದ್ಸರಿ ಸ್ನಾನ ಮಾಡದೆ ಹೆಚ್ಚು ಇನ್ನು ನಾಯಿಗೆ ಬೇರೆ ಸ್ನಾನ ಮಾಡಿಸ್ತಾರ ಇವ್ರು ಸ್ನಾನ ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಟ್ನಲ್ಲಿ ಈ ನಾಯಿ ಸ್ನಾನ ಆಗ್ಬೇಕು ಆಯ್ತು ಬಿಡ್ರಪ್ಪ ಈ ನಾಯಿ ನೆಪದಿಂದ ಆದ್ರೂ ನಾನ್ ದಿನಾಲು ಸ್ನಾನ ಮಾಡ್ತೀನಿ ಸ್ನಾನ ಮಾಡ್ಸೋವಾಗ ಈ ನಾಯಿನ ಕಾಲ್ ಕೆಳಗಡೆನೆ ನಿಲ್ಸ್ಕೊಂಡಿರ್ತೀನಿ ಅಷ್ಟೇ ಅಲ್ಲ ಇದ್ರ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡು ತಪ್ಪಾಯ್ತಪ್ಪ ನಾಯಿ ತಪ್ಪಾಯ್ತು ಅಂತ ದಿನಕ್ಕೆ 9 ಸಲ ಕೆನ್ನೆ ಹೊಡ್ಕೋಬೇಕು ಈ ರೀತಿ 1 ತಿಂಗಳು ಮಾಡ್ಬೇಕು ಅಕಸ್ಮಾತ್ ನಾಯಿ ತಪ್ಪಿಸ್ಕೊಂಡ್ರೆ 20,000 ರೂಪಾಯಿ ದಂಡ ಕೊಡ್ಬೇಕು ಇಲ್ದೆ ಹೋದ್ರೆ ನಿಮ್ಮನ್ನ ಪ್ರಾಣಿ ಹಿಂಸೆ ಕೇಸಲ್ಲಿ ಒಳಗಡೆ ಹಾಕ್ಸ್ಬಿಡ್ತೀನಿ ಬಾಬಾ ಈ ನಾಯಿ ಮೈ ಹೊಡ್ಸಕ್ಕೆ ಇದೇ ತಗೊಳ್ಬೇಕಾಗಿತ್ತ ಇದು ನಂಟು ಕೊಡ್ರಿ ನಿನಗೂ ಈ ನಾಯಿಗೆ ಅಂತ ಬೇರೆ ವ್ಯತ್ಯಾಸ ಇದೆ ನನಗೆ ಏನ್ರಲ್ಲ ಒರ್ಸ್ಲೇ ತಗೊಂಡು ವರ್ಷಿ ಕೂಡ ಯಾವ್ದೊಂದು ಕೂಡ ಸಿಂಬಳಿಸಿನ ಇದು ಓಡ್ ವರ್ಷ ನನ್ನ ಹುಟ್ಟದಪ್ಪಕ್ಕೆ ಅಂತ ನನ್ನ ಹೆಂಡತಿ ಪ್ರೀತಿಯಿಂದ ಕೊಡ್ಸಿರೋ ಶರ್ಟ್ ಕಣ ನಿಮ್ಮ ನಾಯಿಗೆ ನಿಮ್ಮದೇ ಬಟ್ಟೆ ಒರ್ಸಿ ಲೇ ಮುಟ್ಟಾಡ ಒಂದನ್ನ ತಿಳ್ಕೊಂಡ್ಬಿಡ್ರ ಮೂಕ ಪ್ರಾಣಿಗಳ ಬಗ್ಗೆ ನಮ್ಮಂತ ನವಯುವಕರು ವಿಶೇಷವಾಗಿರ್ತಕ್ಕಂಥ ಕಾಳಜಿಗಳನ್ನ ಹೊಂದಬೇಕು ಆ ಮನುಷ್ಯ ನಾವು ಕೊಟ್ಟ ನಾಯಿನ ಮುಂದೆ ಇಟ್ಕೊಂಡು ಅದರಿಂದ ದುಡ್ಡು ಸಂಪಾದನೆ ಮಾಡ್ತಿದ್ದಾನೆ ಏನ್ರಿ ಮಾತಾಡ್ತಾ ನಿಂತಿದ್ದೀರಾ ಹೋಗ್ಬಿಟ್ಟು ತಡೀರಿ ನೋಡ್ರಿ ದಿನಕ್ಕೆ 2,000 ರೂಪಾಯಿಂದ 10,000 ರೂಪಾಯಿವರೆಗೂ ಸಂಪಾದನೆ ಮಾಡ್ತಾ ಇದ್ದಾನೆ ಆ ಸಂಪಾದನೆ ಎಲ್ಲ ನಿಮಗ್ ಸೇರ್ಬೇಕಾಗಿದ್ದು ಯಾಕೆ ಸ್ವಾಮಿ ಅಲ್ಲಯ್ಯ ನಾಯಿಗೆ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ದೇವ್ರು ಅಂದ್ಬಿಟ್ರೆ ದೇವ್ರಾಗುತ್ತೇನೆ ಯಾಕೆ ಆಗ್ಬಾರ್ದು ಸ್ವಾಮಿ ಮುಂದಿನ ಜನ್ಮದಲ್ಲಿ ನರಕದಲ್ಲಿ ಹುಳ ಆಗ್ಬಿಟ್ಬಿಡ್ತೀನ ನಿಲ್ಲಿಸ್ರಿ ಪ್ರವಚನನ ನೋಡಿ ಜನಗಳೇ ನೋಡಿ ನೀವೆಲ್ಲರೂ ನಮ್ಮ ಶ್ವಾನ ದೇವರ ಆಶೀರ್ವಾದವನ್ನು ಪಡೆದು ಉದ್ಧಾರ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಇವರು ಅದನ್ನ ತಪ್ಪಿಸೋದಕ್ಕೆ ಅಂತ ಬಂದಿದ್ದಾರೆ ಇಂಥ ನಾಸ್ತಿಕರಿಂದಲೇ ನಮ್ಮ ಭಾರತ ದೇಶ ಹಾಳಾಗ್ತಾ ಇದೆ ಇಂಥವ್ರನ್ನ ಸುಮ್ಮನೆ ಬಿಡ್ಬೇಕಾ ಏನ್ರಿ ಮಕ್ಳು ಇಡ್ತಾ ಇದ್ರ ಕಲ್ ತಗೊಂಡ್ ಎದ್ದಾಕ್ರಿ ನಾಯಿಗೂ ಬುದ್ಧಿ ಇದೆ ಅಂತ ಆಯ್ತು ಹೂನಪ್ಪ ಅಷ್ಟ್ರಲ್ಲಿ ಯಾವನೋ ಒಬ್ಬ ಭಕ್ತ ಅರಕೆ ಕಟ್ಕೊಂಡು ಆ ನಾಯಿ ಕತ್ತಿಗೆ ನೋಟಿನ ಹಾರ ಹಾಕೋಣ ಅಂತ ಮುಂದೆ ಬಂದ ಆ ನೋಟಿನ ಹಾರನೆ ತಿನ್ನಕ್ ಶುರು ಮಾಡ್ಬಿಡ್ತು ನೋಟ್ ನಂಗೆಲ್ಲ ತಿನ್ನಬಾರ್ದು ಅಂತ ಬುದ್ಧಿ ಹೇಳಿ ಆ ನೋಟ್ನ ಬಾಯಿಂದ ಕಚ್ಕೊಳ್ಳೋಣ ಅಂತ ಹೋದ್ನಪ್ಪ ಮತ್ತೆ ಬಾಯಾಕಿ ಕಚ್ಬಿಡ್ತೋ ಅಂದ್ರೆ ನಾಯಿ ತಪ್ಪಿಸ್ಕೋತಾ ಹೌದು ಕಣ್ರಿ ಆ ನಾಯಿ ಮತ್ತೆ ಕಚ್ಬಿಟ್ಟು ತಪ್ಸ್ಕೊಂಡು ಹೋಗ್ಬಿಡ್ತಾರೆ ನಮ್ ಕರಾರೇನು ಆ ನಾಯಿ ತಪ್ಪಿಸ್ಕೊಂಡ್ರೆ ನಾನು ಅದಕ್ಕೆ ದುಡ್ಡನ್ನ ಕಟ್ಕೊಡ್ಬೇಕು ಅಂತ ಅಷ್ಟೇ ಅಲ್ಲ ರೀ ಇಲ್ಲಿವರೆಗೂ ಆ ನಾಯಿಯಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅದ್ರ ಜೊತೆಗೆ 20,000 ರೂಪಾಯಿನೂ ಸೇರ್ಸ್ಕೊಡ್ಬೇಕು ವಿಠಲ ವಿಠಲ ಪಾಂಡುರಂಗ ವಿಠಲ